ನಾವೇ ಮಾಡಿದೀವಿ ಅಂತೇಳಿ ಅವ್ರಿಗೆ ಅನ್ಸಿದೆ. ಆಕ್ಚುಲಿ ಗುಂಡು ತೆಗ್ದಿದ್ದು ಯಾರು, ಗುಂಡು ಯಾರ್ದದು? ಭರತ್ ರೆಡ್ಡಿ ಗನ್ಮೆನ್ ಅಂತ ಹೇಳ್ತಾ ಇದ್ದಾರೆ. ಮತ್ತೆ ಸತೀಶ್ ರೆಡ್ಡಿ ಗನ್ಮೆನ್ ಕೂಡ ಮಿಸ್ಫೈರ್ ಮಾಡಿ ಅವ್ರು ಕೊಂದಿದ್ದಾರೆ ಅಂತ ಹೇಳಿ ಗೊತ್ತಾಗಿದೆ, ಪ್ರತಿ ಜನರಿಗೆಲ್ಲ ಗೊತ್ತು. ಸುಮ್ನೆ ಕೇಸ್ ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರ ಕೈಯಲ್ಲಿ ಇದೆಲ್ಲ, ಹಿಂಗಾಗಿ ಮಾಡಿದ್ದಾರೆ, ಮಾಡ್ಲಿ, ತೊಂದ್ರೆ ಇಲ್ಲ. ಅಂದ್ರೆ ಯಾರು ಗುಂಡು ಹಾರಿಸಿದ್ರು ಅಂತ ಹೇಳ್ತೀವಿ? 100% ಆ ಗುಂಡು ಯಾವ್ದಿದೆ ಬುಲೆಟ್, ಅದು ಅವನು ಸತೀಶ್ ರೆಡ್ಡಿ ಗನ್ಮೆನ್ ಅಥವಾ ಅವ್ರು ಭರತ್ ರೆಡ್ಡಿ ಗನ್ಮೆನ್, ಅವರು ಬುಲೆಟ್ ಅನ್ನೋದು ಪಕ್ಕ. ಅದು ಆದ್ರೆ ಅವ್ರು ಆರೋಪ ಮಾಡ್ತಿರ್ತಕ್ಕಂಥದ್ದು ನಿಮ್ಮ ಮೇಲೆ ಅಂದ್ರೆ ನಿಮ್ ಕಡೆ ಗನ್ಮೆನ್ಗಳು ಹಾರಿಸಿದ್ದಾರೆ ಅಂತ. ಚಾನ್ಸೇ ಇಲ್ಲ. ನಮ್ ಗನ್ಮೆನ್ ಗಳಿಗೆ .32 ಅಂತ ಹೇಳಿ ಇದು ಇರುತ್ತೆ, ಅದು ಪ್ರೊಹಿಬಿಟೆಡ್ ಅಲ್ಲ. ಇದು ಏನಿದೆ ಈ ಗುಂಡು ತಗಲಿದೆ ಅದಲ್ಲ, ಅದು ಪ್ರೊಹಿಬಿಟೆಡ್ ಬುಲೆಟ್. ನಾನು ಒಂದೇ ಮಾತು ಹೇಳ್ತೀನಿ, ನೀನು ನಿಮ್ ಮನೆ ಹತ್ರ ಬಳ್ಳಾರಿ ಎಲ್ಲ ಹಾಕೋ ಬ್ಯಾನರ್. ಇನ್ನು ಆಲ್ರೆಡಿ ಬ್ಯಾನರ್ MLA ಅಂತ ಹೇಳಿ ಕರೀತಾ ಇದ್ದಾರೆ ಜನ ಅಷ್ಟೇ. ಬ್ಯಾನರ್ ನಲ್ಲಿ ಸಿಗ್ತಾನೆ, ಬೇರೆ ಕಡೆ ಸಿಗಲ್ಲ ಅಂತೇಳಿ. ಆಮೇಲೆ ನಮ್ಮ ಮನೆ, ತಮ್ಮನ ಮನೆ ಹತ್ರ ಬಂದು ಅದು ಫೆನ್ಸಿಂಗ್ ದಾಟಿ ಆ ಕಡೆ ಅಂದ್ರೆ ನಮ್ಮ ಬಾರ್ಡರ್ ದಾಟಿ ನೀನು ಬಂದು ಬ್ಯಾನರ್ ಹಾಕ್ತಿ ಅಂತಂದ್ರೆ ನಮ್ಗೆ ಹೆಂಗಾಗುತ್ತೆ? ಅದು ಬೇಡ, ನೀವು ರೋಡ್ ಕಡೆ ಹಾಕೊಳ್ರಪ್ಪ, ನಮ್ಗೇನ್ ತೊಂದ್ರೆ ಇಲ್ಲ ಅಂತ ಹೇಳಿದೀವಿ. ಆದ್ರೂ ಕೂಡ ಬೇಕಂತೇಳಿ ಅವನು ಸತೀಶ್ ರೆಡ್ಡಿ ಬಂದು ಚೇರಲ್ಲಿ ಕುಂತು 10 ಮಂದಿ 20 ಮಂದಿನ ಕರ್ಕೊಂಡ್ಬಂದು ನಾನು ಬ್ಯಾನರ್ ಹಾಕ್ಸ್ತೀನಿ ಅಂತೇಳಿ 4 ಹಾಕ್ಸಿದ್ರೆ, ಒಂದೋಗಿ 4 ಹಾಕ್ಸಿದ್ರೆ ಮತ್ತೆ ನಮ್ಮವರು ತೆಗಿತಾರೆ, ಹುಡುಗರು ಬಿಡಲ್ಲ. ತೆಗೆದ್ರು, ಹಂಗಾಗಿ ನುಗ್ಲಾಗಿದೆ ಎಲ್ಲ. ಕಲ್ಲು ಇದಾಗ ನನಗೆ ಕೂಡ ಕಲ್ಲು ಬೇಟ್ ಬಿದ್ದಿದೆ ಇಲ್ಲಿ ಹಿಂದೆ, ಅಲ್ಲಿ ತೊಂದ್ರೆ ಇಲ್ಲ. ಸರ್, ಈಗ ಅಲ್ಲಿ ನೋಡಿದ್ರೆ ಸಿಚುವೇಶನ್, ಒಂದ್ ಕಡೆ ಕಲ್ಲು ಬಿದ್ದಿದಾವೆ, ಖಾರದ ಪುಡಿ ಬಿದ್ದಿದಾವೆ, ಒಂದ್ ಕಡೆ ಇದು ಖಾರದ ಪುಡಿ ಯಾರು ತಂದಾರ ಅಂತೇಳಿ ಗೊತ್ತಾಗಿದೆ ಅಲ್ಲ. ಅಲ್ಲ, ಅವರು ರೆಡಿಯಾಗಿ ಬಂದಿರೋದು ಪ್ರೀ ಪ್ಲಾನ್ಡ್. ಯಾವಾಗ ಬೆಳಿಗ್ಗೆ ಆ ಬ್ಯಾನರ್ ತೆಗಿ ಅಂತ ಹೇಳಿದ್ವೋ ಅವಾಗ್ಲಿದ್ದ ಪ್ಲಾನ್ ಮಾಡ್ಕೊಂಡೇ ಬಂದಿರೋದು. ಸರ್, ಈಗ ಎರಡೂ ಕಡೆಯಿಂದ ಕಲ್ಲು ತೂರಾಟಾಗೈತಿ, ಎರಡೂ ಕಡೆಯಿಂದ ಕಟ್ಟಿಗೆ ಕೂಲ್ಗಳು, ಅವ್ರು ಏನ್ ಕಲ್ಲುಗಳು ಹಾಕಿದಾರೋ ಅದನ್ನ ತಗೊಂಡು ನಮ್ಮವ್ರು ಎರಡು ಕಡೆಯಿಂದ ಪ್ರವೋಕ್ ಆಗಿ ಸುಮ್ಮನೆ ಬಳ್ಳಾರಿ ಜನರ ನೆಮ್ಮದಿ ಹಾಳಾಯ್ತಂತಲ್ಲ ಸರ್ ಈ ಘಟನೆಯಿಂದ? ನೋಡಿ, ಒಂದು ಅವರ ಫ್ಯಾಮಿಲಿ ಹಿಸ್ಟ್ರಿ ತಗೊಂಡ್ರೆ ಅವರು ಎಲ್ಲ ಒಬ್ರಿಗೊಬ್ರು ಜಗಳ ಇಟ್ಟು ಇದು ಮಾಡೋದೇ ಅವ್ರ ಫ್ಯಾಮಿಲಿ ಹಿಸ್ಟ್ರಿ. ಅದು ಯಾಕೆ ಸುನ್ನನ್ ರೆಡ್ಡಿ ಒಂದೇ ಸಾರಿ MLA ಆಗಿದ್ದಾನೆ ಅಂದ್ರೆ ಅದು ನಾವು ಅರ್ಥ ಮಾಡ್ಕೋಬೇಕು ಅಷ್ಟೇ. ಇವರು ಪ್ರವೋಕ್ ಮಾಡೋದು. ಈಗ ನಾವು ಒಂದು ಮಾತು ಹೇಳ್ತೀನಿ, ಶ್ರೀರಾಮುಲು ಅವರು SP ಸರ್ಕಲ್ ನ ವಾಲ್ಮೀಕಿ ಸರ್ಕಲ್ ಅಂತ ಇಟ್ರು ಒಂದು. ಆಮೇಲೆ ವಾಲ್ಮೀಕಿ ಸ್ಟ್ಯಾಚ್ಯೂನ ಯಾರಿಗೂ ಡಿಸ್ಟರ್ಬ್ ಆಗ್ಲಾರ್ದಂಗೆ ಬಿಲ್ಡಿಂಗ್ ಪಕ್ಕದಲ್ಲೇ ಇಟ್ಕೊಂಡು ಯಾವಾಗ್ಲೂ ನಾವು ಪೂಜೆ ಮಾಡ್ಕೊಂತ ಬರ್ತಾ ಇದೀವಿ. ವಾಲ್ಮೀಕಿ ಭವನ್ ಅಂತ ಹೇಳಿ 8 ಕೋಟಿ ಖರ್ಚಲ್ಲಿ ಅದು ಕಟ್ಟಿದ್ದಾರೆ, ಹೌದಾ? ನಾನು ಮೇಯರ್ ಇದ್ದಾಗ 4 ಕೋಟಿ, ನಾನು ಕಾರ್ಪೊರೇಷನ್ ಇಂದ, ಅವರು ಗೌರ್ಮೆಂಟ್ ಇಂದ 4 ಕೋಟಿ, ಈಗ ಮತ್ತೆ ಒಂದು 2 ಕೋಟಿ ಖರ್ಚು ಮಾಡಿ AC ಮಾಡಿ ಅದನ್ನ ಅಲ್ಲಿ ಒಂದು 20 ಅಡಿ ವಾಲ್ಮೀಕಿ ಸ್ಟ್ಯಾಚ್ಯೂ ನಾವು ಇಟ್ಟಿದ್ದೀವಿ. ನೀನು ಬೇಕಂತೇಳಿ ಇವನ್ನ ಇದು ಮಾಡ್ಬೇಕು ಅಂತೇಳಿ ನೀನು ಇನ್ನೊಂದು ವಾಲ್ಮೀಕಿ ಸ್ಟ್ಯಾಚ್ಯೂ ತಂದು ಇಟ್ಟಿದ್ಯಾ, ಇಡು, ಒಳ್ಳೇದು, ತೊಂದ್ರೆ ಇಲ್ಲ, ನೀನ್ ಏನನ್ನ ಇಟ್ಕೋ. ಬಟ್ ನೀನು ಬ್ಯಾನರ್ಗಳು ನಮ್ಮ ಮನೆ ಕಾಂಪೌಂಡ್ ಒಳಗ್ ಬಂದು ನೀನು ಹಾಕ್ತೀಯ ಅಂತಂದ್ರೆ ಅದು ತಪ್ಪು ಅವ್ನು ಮಾಡ್ತಾ ಇರೋದು. ಹಂಗಾಗಿ ಅದನ್ನ ನಾವು ಫೇಸ್ ಮಾಡ್ತೀವಿ. ಅವ್ರ ಉದ್ದೇಶ ಇಷ್ಟೇ, ಮೂಲ ಉದ್ದೇಶ ಇಷ್ಟೇ, ಜಗಳ ತಕ್ಕೋಬೇಕಪ್ಪ ಅಷ್ಟು. ಇಂಟೆನ್ಷನ್ ಅಲ್ಲಿ ನಮ್ ಕುಟುಂಬಕ್ಕೂ ಅವ್ರ ಕುಟುಂಬಕ್ಕೂ ಯಾವಾಗ್ಲೂ ಇದೆ ಅದು. ಶ್ರೀರಾಮುಲು ಅವರು ಮಾಮನ್ನ ಇದು ಫೈನಾನ್ಸ್ ಮಾಡಿ ಇದು ಮಾಡಿದ್ದು ಕೂಡ ಅವ್ರ ಕುಟುಂಬದ ಅಂತೇಳಿ ಪಬ್ಲಿಕ್ ಮಾತಾಡ್ತಾರೆ ಅದನ್ನ. ಹಾಗಾಗಿ ಬ್ಯಾನರ್ ನೆಪ ಮಾಡ್ಕೊಂಡು ಏನ್ ಅದು ಪಬ್ಲಿಕ್ ನೇ ಕೇಳ್ಬೇಕು, ಅವ್ರು ಮಾತಾಡ್ಕೊಳ್ತಾರೆ ಜನ ಮಾಮೂಲಾಗಿ. ಬಟ್ ಇದು ಏನ್ ಕೇಸ್ ಎಲ್ಲ ನಮ್ಗೇನು ಹೊಸದಲ್ಲ, ಆಗ್ತಾ ಇರ್ತೇವೆ. ನೀವು ಕೂಡ ಬಂದ್ರಿ ಸ್ಪಾಟ್ಗೆ, ಅವಾಗ ಹೆಂಗಿತ್ತು ಸರ್ ಸಿಚುವೇಶನ್? ನಾನು ಅವ್ರಿಗೆ ಹೇಳ್ತಾ ಇದ್ದೆ, ನಡ್ರಪ್ಪ ಇಲ್ಲಿದ್ದ, ಇದು ಬ್ಯಾನರ್ ಇದು ತಪ್ಪು, ನೀವು ಇಲ್ಲಿ ಹಾಕಿದ್ದು ರೋಡ್ ಮೇಲೆ ಎಷ್ಟನ್ನ ಹಾಕೊಂಡ್ರೆ ಬ್ಯಾನರ್. ಈಗ ನಾನೊಂದು ಮಾತು ಹೇಳ್ತೀನಿ, ಪ್ರೀತಿ ಗೆಹ್ಲೋಟ್ ಅಂತ ಹೇಳಿ ಕಮಿಷನರ್ ಇದ್ರು, ನಾನು ಅವರು ಡಿಸ್ಕಸ್ ಮಾಡ್ಕೊಂಡು ಪಬ್ಲಿಕ್ ಪ್ಲೇಸಸ್ ಅಲ್ಲಿ ಬ್ಯಾನರ್ ಗಳು ಹಾಕಬಾರ್ದು, ಅಡ್ವರ್ಟೈಸ್ಮೆಂಟ್ ಬೋರ್ಡ್ ಗಳು ಏನಿರ್ತಾವೋ ಅಲ್ಲಿ ಮಾತ್ರ ಬ್ಯಾನರ್ ಗಳು ಹಾಕ್ಬೇಕು ಅಂತೇಳಿ ನಾವು ರೆಸೊಲ್ಯೂಷನ್ ಮಾಡಿ ಎಲ್ಲ ಮಾಡಿದೀವಿ. ಫುಲ್ ಸ್ಟ್ರಿಕ್ಟ್ ಆಗಿ ಕಂಟ್ರೋಲ್ ಅಲ್ಲಿ ಇತ್ತು ಅವಾಗ. ನಾವು ಏನನ್ನ ಯಾವತ್ತನ್ನ ಆಗ್ಲಿ ಮುನ್ಸಿಪಲ್ ಚೇರ್ಮನ್ ಆಗಿ, MLA ಆಗಿ, KMF ಚೇರ್ಮನ್ ಆಗಿ, ಮತ್ತೆ ಇನ್ನೊಂದ್ಸರಿ MLA ಆಗಿ ಯಾವತ್ತನ್ನ ಬ್ಯಾನರ್ಗಳು ಇಷ್ಟು ಸಿಟಿಯಲ್ಲಿ ಕಾಣಿಸಿದ್ವ. ನನ್ನ ಬರ್ತ್ಡೇ ಕೂಡ ಬ್ಯಾನರ್ ಹಾಕ್ತೀನಿ ಅಂತ ನನ್ನ ಕಾರ್ಯಕರ್ತರಿಗೆ ಹೇಳ್ತಿದ್ದೆ, ಬೇಡಪ್ಪ ಅಂತೇಳಿ. ಅಷ್ಟೊಂದು ನೀಟಾಗಿ ನಾವು ನಡ್ಕೊಂಡಿವಿ, ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡ್ಕೊಂತ ಬಂದಿವಿ. ಇವತ್ತು ನೀನು ಒಂದ್ಸಾರಿ MLA ಆಗಿ ನಿನ್ನ ವಯಸ್ಸು ಎಷ್ಟು ಅಂದ್ರೆ, ನಾನು ರಾಜಕೀಯದಲ್ಲಿ ನಮ್ಮ ಶ್ರೀರಾಮುಲು ನಾವು ಬಂದು ರಾಜಕೀಯದಲ್ಲಿ ಅದರಲ್ಲಿ 3/4 ಭಾಗ ನಮ್ಮ ಇದೇ ಇದೆ, ಸರ್ವಿಸೇ ಇದೆ ನಮ್ದು. ಸರ್, ಈಗ ಸತೀಶ್ ರೆಡ್ಡಿ ಅವರು ಕೂಡ ಈಗ ಮತ್ತೆ ಇದಕ್ಕೆ ಅಡ್ಮಿಟ್ ಮಾಡಿ ನಿಮ್ ಕಡೆಯವರು ಹೊಡೆದಿದ್ದಾರೆ ಅಂತ ಅವರು ಹೇಳ್ತಾ ಇದ್ದಾರೆ. ನಾವು ಯಾರು ಅಡ್ಮಿಟ್ ಮಾಡಿದ್ದಾರೆ ಅಂತ ಸರ್. ಈಗ ಕಲ್ಲು ತೂರಾಟ ಅವರಿಂದ ಆಗಿದೆ. ಆ ಕಲ್ಲುಗಳು ಈ ಕಡೆ ಬಿದ್ವಲ್ಲ, ಇವನ್ ತಗೊಂಡು ನಮ್ಮ ಹುಡುಗರು ಕೂಡ ಸುಮ್ನೆ ಇರಲ್ಲ, ಅವರು ಇದು ಮಾಡಿದ್ರು.
ಫಸ್ಟ್ ಕಲ್ಲುಗಳು ತಗೊಂಡ್ ಬಂದಾರ ಅವರು, ಪ್ರಿಪೇರ್ ಆಗಿ ಬಂದಿರೋದು ಕಲ್ಲುಗಳು ತಗೊಂಡ್ ಬಂದಾರೆ, ಎಲ್ಲ ತಗೊಂಡ್ ಬಂದಿದ್ದಾರೆ. ಏನ್ ಉದ್ದೇಶ ಏನಂತ ಸರ್? ಬೇಕಂತೇಳಿ 100% ಅಲ್ಲಿ ಬ್ಯಾನರ್ ಹಾಕಿದ್ರೆ ಜಗಳ ಆಗೇ ಆಗುತ್ತೆ ಅಂತೇಳಿ ಅಲ್ಲಿ ಬ್ಯಾನರ್ ಹಾಕ್ಸಿ ಅವ್ರು ಬಂದು ಅವ್ನು ಸತೀಶ್ ರೆಡ್ಡಿ ಏನು ಅವನು ಒಬ್ಬ ಫ್ರೆಂಡ್, ಅವನಿಗೆ ಯಾರು ಭರತ್ ರೆಡ್ಡಿ ಫ್ರೆಂಡ್, ಅವನಿಗೆ ಗನ್ಮೆನ್ಗಳು ಪ್ರೈವೇಟ್ ಗನ್ಮೆನ್ಗಳು ಕೊಡಕ್ಕಾಗುತ್ತಾ ಅದು? ಯಾವ ತರ ಇದು ಲೆಕ್ಕ? ಎಸ್ ಪಿ ಅವರು ಹೇಳ್ತಾ ರೆಡ್ಡಿ ಅವರು ಮತ್ತೆ ಅಲಿಖಾನ್ ನಡುವಿನ ಜಗಳ ಈ ರೂಪಕ್ಕೆ ಬಂದಿದೆ ಅಂತ ಆರೋಪ ಇದೆ. ಇಲ್ಲ ಅಲಿಖಾನ್ ಅದೇನು ಒಂದ್ಸಾರಿ ಅದೇನು ಬೆದರಿಸಿದ್ದಾರೆ ಅಷ್ಟೇ, ಅದೇನು ಇದಾಗಿಲ್ಲ. ಬಟ್ ಅವನಿಗೆ ಏನಾದ್ರು ಭರತ್ ರೆಡ್ಡಿಗೆ ಒಟ್ಟು ರಾಜಕೀಯವಾಗಿ 0 ಬರ್ತಾ ಇದೆ, ಏನು ಪಬ್ಲಿಕ್ ಟಾಕ್. ಹಂಗಾಗಿ ಒಟ್ಟು ಏನೋ ಒಂದು ಜಗಳ ತಗೊಂಡು ನಾನು ಕೂಡ ಒಂದು ಹೀರೋ ತರ ಇದಾಗ್ಬೇಕು ಅಂತ ನೋಡ್ತಾ ಇದ್ದಾನೆ. ಈಗ 0 ಆಗ್ತಾನೆ. ನಾವು ಅದನ್ನ ಡಿಸೈಡ್ ಮಾಡ್ತೀವಿ. ಈಗ ಎಲ್ಲರೂ ಕೂತ್ಕೊಂಡು ಡಿಸೈಡ್ ಮಾಡಿ ಬುಲೆಟ್ ಯಾರ ಗನ್ನಿಂದ ಬಂದಿದೆ, ಯಾರು ಅವಳು ಸತ್ತೋಗಿದ್ದಾನೆ ಹುಡುಗ, ಅದು. ಆಮೇಲೆ ಕಲ್ಲುಗಳು ಫಸ್ಟ್ ತೂರಿದ್ದಾರು, ಹೌದು. ನಾವು ನಮ್ಮ ಮನೆ ಹತ್ರ ಇದ್ದೀವಿ, ಅವರು ಮನೆ ಹತ್ರ ಬಂದಿದ್ದಾರೆ ಅಷ್ಟೇ ಆಗ್ಲಿ, ನಾವು ನಮ್ಮ ಮನೆ ಹತ್ರನೇ ಇದ್ದೀವಿ. ಅದನ್ನ ನಾವು ಕೇಸ್ಗಳು ಮಾಡ್ತೀವಿ. ಎಲ್ಲರೂ ಇದ್ದಾರೆ ಸಂಪರ್ಕದಲ್ಲಿ. ನಮ್ಮ ನ್ಯಾಷನಲ್ ಇವರು ಸುಧಾಕರ್ ರೆಡ್ಡಿ ಅಣ್ಣ ಕೂಡ ನನಗೆ ಫೋನ್ ಮಾಡ್ದ ಬೆಳಗ್ಗೆ, ಆಮೇಲೆ ಅಶೋಕ್ ಅಣ್ಣ ಫೋನ್ ಮಾಡ್ದ, ವಿಜಯೇಂದ್ರ ಫೋನ್ ಮಾಡಿದ್ರು, ಎಲ್ಲ ನಾರಾಯಣ ಸ್ವಾಮಿ ಅಣ್ಣ ಟಚ್ ಅಲ್ಲಿ ಇದ್ದಾರೆ. ಪ್ರತಿಯೊಬ್ಬರು ಕೂಡ ಎಲ್ಲ ನಮ್ಮ ಲೀಡರ್ಗಳು ಟಚ್ ಅಲ್ಲೇ ಇದ್ದಾರೆ. ಒಂದ್ ವೇಳೆ ನಾನು ಹೇಳೋದು, ನಮ್ಮ ತಮ್ಮನಿಗೆ ಬುಲೆಟ್ ಅದು ಏನು ಬಿದ್ದು ಅದು ಬುಲೆಟ್ ನಮ್ಮ ಕೈಗೆ ಸಿಕ್ತು, ತಮ್ಮನ ಕೈಗೆ ಸಿಕ್ತು, ಜನಾರ್ದನ್ ರೆಡ್ಡಿ ಕೈಗೆ. ಅದೇ ಒಂದ್ ವೇಳೆ ತಮ್ಮನಿಗೆ ಏನ ಬಿದ್ದಿದ್ರೆ ಏನಾಗ್ತಿತ್ತು ಪರಿಸ್ಥಿತಿ? ಉದ್ವಿಗ್ನ ಆಗ್ತಿತ್ತು. ಹಂಗಾಗಿ ಪ್ರತಿಯೊಬ್ಬರು ಕೂಡ ಕಾನೂನು ಸುವ್ಯವಸ್ಥೆಯನ್ನ ಕೈಗೆ ತಗೋಬಾರ್ದು, ಕಾನೂನು ರೀತಿಯಲ್ಲೇ ನಡ್ಕೋಬೇಕು, ಅದನ್ನ ನಾವು ಹೇಳೋದು.